ನಮಸ್ಕಾರ ಸ್ನೇಹಿತರೆ, ಆರ್ತಿ ಫೋರಂ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಒಟ್ಟಾರೆಯಾಗಿ 51,000 ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಪ್ರಾಥಮಿಕ ಶಾಲೆಗೆ 40,000 ಮತ್ತು ಪ್ರೌಢಶಾಲೆಗೆ 11,000, ಒಟ್ಟಾರೆಯಾಗಿ 51,000 ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಇದೀಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ನಾನು ಕೆಲ ದಿನಗಳಂದರೆ ಒಂದು 3-4 ದಿನಗಳ ಹಿಂದೆ ನಿಮಗೆ ಉತ್ತರಿಸಿದ್ದೆ. ಏನು ಅಂತಂತಂದರೆ, ಈ ಮೇ ಕೊನೆಯದ ಒಳಗಡೆ ಈ ಒಂದು ಅತಿಥಿ ಶಿಕ್ಷಕರು ಉಪನ್ಯಾಸಕರ ಅತಿಥಿ ಶಿಕ್ಷಕರು ಮತ್ತು PU ಉಪನ್ಯಾಸಕರು ಎರಡಕ್ಕೂ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತವೆ ಅಂತ ಹೇಳಿದ್ದೆ. ಆ ಪ್ರಕಾರ PU ಉಪನ್ಯಾಸಕರದ್ದು ನಿಮಗೆ ಮಾಹಿತಿಯನ್ನು ಈಗಾಗಲೇ ನೀಡಿದ್ದೀನಿ. ಬಟ್ ಈ ಅತಿಥಿ ಶಿಕ್ಷಕರ ನೇಮಕಾತಿದ್ದು ನಾನು ನಿನ್ನೆನ ವಿಡಿಯೋ ಮಾಡಬೇಕಾಯಿತು, ಬಟ್ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೋಸ್ಕರ ಮಾಡಿರಲಿಲ್ಲ. ಈಗಾಗಲೇ ತಾವು ಕೂಡ ನೋಡಿರ್ತೀರಿ, ಅದಾಗಿ ಕೂಡ ಒಂದಷ್ಟು ಡೌಟ್ಗಳು ಉಳ್ಕೊಂಡಿರ್ತವೆ. ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಹರಿಸ್ತೀನಿ. ಜೊತೆಗೆ ನಿಮ್ಮದೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿರಿ, ನಿಮಗೆ ಉತ್ತರಿಸುವ ಕೆಲಸ ಮಾಡ್ತೀನಿ. ಮತ್ತು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ತಾವಿಲ್ಲಿ ನೋಡ್ಬೋದು ವಿಷಯವನ್ನು 2026-27 ಶೈಕ್ಷಣಿಕ ಸಾಲಿನಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ, ಅಂದರೆ ಅದಕ್ಕೆ ಎದುರಾಗಿ ಈಗ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಕುರಿತು 51,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರವು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಎಲ್ಲಿಂದ ಎಲ್ಲಿವರೆಗೆ ಅಂತಂತಂದರೆ, ಒಟ್ಟಾರೆಯಾಗಿ 2026-27 ಸಾಲಿನ ಶೈಕ್ಷಣಿಕ ವರ್ಷ ಏನಿರುತ್ತೆ ಅಲ್ಲಿವರೆಗೂ ಮಾತ್ರ, ಅಥವಾ ನಿಮ್ಮ ಒಂದು ಹುದ್ದೆಯ ಅವಧಿ ಎಲ್ಲಿವರೆಗೆ ಅಂದರೆ 2026-27 ಶೈಕ್ಷಣಿಕ ಅವಧಿ ಮುಗಿಯುವವರೆಗೆ, ಅಥವಾ ಅದಕ್ಕಿಂತ ಮುಂಚೆ ಯಾರಾದರೂ ನಿಮ್ಮ ಹುದ್ದೆಗೆ ಹೊಸದಾಗಿ ನೇಮಕಾತಿ ಹೊಂದಿ ಬಂದಂಥ ಶಿಕ್ಷಕರು ಬಂದರೆ, ಅಥವಾ ವರ್ಗಾವಣೆಯಾಗಿ ಬಂದರೆ, ಅಥವಾ ನಿಯೋಜನೆಗೊಂಡ್ರೆ, ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಅತಿಥಿ ಶಿಕ್ಷಕರ ಹುದ್ದೆಯನ್ನು ಬಿಟ್ಕೊಡ್ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿಗೆ ಪರ್ಮನೆಂಟ್ ಒಬ್ಬ ಟೀಚರ್ ಬಂದ್ರು ಅಂತಂದರೆ ನೀವಲ್ಲಿ ಬಿಟ್ಕೊಡ್ಬೇಕಾಗುತ್ತೆ. ತಾವಿಲ್ಲಿ ನೋಡ್ಬೋದು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿವರೆಗೆ ಮಾತ್ರ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಅದು ಪ್ರಾಥಮಿಕ ಆಗಿರ್ಬೋದು ಮತ್ತು ಪ್ರೌಢಶಾಲೆ ಆಗಿರ್ಬೋದು. ಒಟ್ಟಾರೆಯಾಗಿ 51,000 ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಖಾಲಿ ಇರುವ ನೋಡಿ, ಈಗ ಯಾಕಂತಂದರೆ ಬೋಧಕ ಹುದ್ದೆಗಳು ಖಾಲಿ ಇದ್ವು ಅಂದರೆ ಅಲ್ಲಿ ಶಿಕ್ಷಣದ ಗುಣಮಟ್ಟಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದು ವಾಡಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನೋಡಿದಿರಿ. ನೋಡಿ, ಹಾಗಾದರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತಂದರೆ, ನಿಮ್ಮ ಹತ್ತಿರದ ಶಾಲೆಗೆ ಹೋಗ್ಬೇಕು. ನೋಡಿ, ನಿಮ್ಮ ಊರಿದೆ ಯಾವುದೋ ಒಂದು, ಆ ಒಂದು ಊರಿನಲ್ಲಿ ಪ್ರಾಥಮಿಕ ಶಾಲೆ ಇರುತ್ತೆ, ಒಂದು ಊರಲ್ಲಿ ಇಲ್ಲದೆ ಇರ್ಬೋದು. ನೀವು ಅಲ್ಲಿ ಅಂದರೆ ಬಹುತೇಕ ಎಲ್ಲ ಊರುಗಳಲ್ಲಿ ಪ್ರಾಥಮಿಕ ಶಾಲೆಗಳು ಇದ್ದೇ ಇರ್ತವೆ. ಅದಾಗಿ ಕೂಡ ನಿಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಕೂಡ ನೀವು ಕೆಲಸವನ್ನು ನಿರ್ವಹಿಸ್ಬೋದಾಗಿರುತ್ತೆ. ನೋಡಿ, ಅಂದರೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳನ್ನು ಮಾತನಾಡಿಸಿ ನಿಮಗೆ ಅಂದರೆ ನಿಮ್ಮ ಒಂದು ವಿಷಯದ ಹುದ್ದೆಗಳು ಖಾಲಿ ಇದ್ದಾವೆ ತಿಳ್ಕೊಬೇಕು. ಫಸ್ಟ್ ನೀವು ಮಾಡಬೇಕಾದಂಥ ಮೊದಲ ಕೆಲಸ ಏನಂದರೆ, ಈ ಒಂದು ಮುಖ್ಯ ಶಿಕ್ಷಕರನ್ನು ಭೇಟಿಯಾಗಿ ಅಲ್ಲಿ ಹುದ್ದೆಗಳು ಯಾವ ವಿಷಯದ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ತಿಳ್ಕೊಬೇಕು. ಉದಾಹರಣೆಗೆ, ನೀವು ಗಣಿತ ಶಿಕ್ಷಕರ ಅಂದರೆ ನೀವು PCM ಓದ್ಕೊಂಡು B.Ed ಮಾಡ್ಕೊಂಡಿರ್ತೀರಿ. ಈಗ ನಿಮ್ಮ ಊರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಆಯ್ತು ಅಂತೇಳಿ ಸುಮ್ಮಾಗ್ತೀರಿ. ಬಟ್ ಅಲ್ಲಿ ನಿಮ್ಮ ಊರಿನಲ್ಲಿ ಗಣಿತ ಶಿಕ್ಷಕರಿದ್ರೆ ಅಂದರೆ ನಿಮ್ಮನ್ನು ಅಲ್ಲಿ ಅತಿಥಿ ಶಿಕ್ಷಕರನ್ನಾಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ಅಲ್ಲಿ ಆಲ್ರೆಡಿ ನಿಮ್ಮ ವಿಷಯದ ಶಿಕ್ಷಕರು ಇರ್ತಾರೆ. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಕರೆಯವರೆಗೂ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ನಿಮ್ಮ ಹುದ್ದೆಗಳು ಅಂದರೆ ನಿಮ್ಮ ವಿಷಯದ ಹುದ್ದೆಗಳು ಅಲ್ಲಿ ಇದಾವೆ ಇಲ್ವಾ ಅನ್ನೋಂಥ ಕೆಲಸವನ್ನು ಮಾಡಿರಿ. ಅದಕ್ಕೋಸ್ಕರ ನಿಮ್ಮ ಊರಿನ ಪ್ರಾಥಮಿಕ ಅಥವಾ ಒಂದೊಂದು ಊರಲ್ಲಿ ಪ್ರೌಢಶಾಲೆಗಳು ಇರ್ತವೆ. ಆಗ ನೀವು ಏನು ಮಾಡಿರಿ, ಆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ನಿಮ್ಮ ವಿಷಯ ಇಂಥದ್ದಿದೆ, TET ಆಗಿದೆ, ಜೊತೆಗೆ B.Ed, ಆನಂತರ BA ಪರ್ಸೆಂಟೇಜ್, TET ಇವೆಲ್ಲವೂ ಕೂಡ ಹೆಡ್ ಮಾಸ್ಟರ್ಗೆ ತಿಳಿಸಿ. ಜೊತೆಗೆ ಯಾವಾಗ ಅಪ್ಲಿಕೇಶನ್ ಬರ್ಬೋದು ಅನ್ನೋದನ್ನು, ಅಂದರೆ ಯಾವಾಗ ಅಪ್ಲಿಕೇಶನ್ ಸಲ್ಲಿಸಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋದನ್ನು ಅವ್ರನ್ನ ಕೇಳ್ಕೊಡ್ರಿ. ಈ ರೀತಿಯಾಗಿ ಮಾಹಿತಿಯನ್ನು ಫಸ್ಟ್ ತಿಳ್ಕೊಬೇಕು. ಒಂದು ವೇಳೆ ನಿಮ್ಮ ಊರೊಳಗಿರ್ತಕ್ಕಂಥ ಶಾಲೆಗಳು ಸಿಗದೆ ಹೋದಲ್ಲಿ ನಿಮ್ಮ ಊರಿನಿಂದ 4-5 ಕಿಲೋಮೀಟರ್ ಸುತ್ತಮುತ್ತ ಹಳ್ಳಿಗಳು ಇರ್ತಾವಲ್ವ, ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ಕೂಡ ನೀವು ಅತಿಥಿ ಶಿಕ್ಷಕರಾಗಿ ನಿಯೋಜನೆಗೊಳ್ಬೋದು. ಅದಕ್ಕೋಸ್ಕರ ಹೇಳೋದೇನಂತಂದರೆ, ಈಗಲೇ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳು, ನಿಮ್ಮ ಹಳ್ಳಿ, ಹೀಗೆ ಹಲವಾರು ಶಾಲೆಗಳಿಗೆ ಭೇಟಿ ನೀಡಿ ನಿಮ್ಮ ವಿಷಯ ಯಾವುದಿದೆಯೋ ಅದನ್ನು ಫಸ್ಟ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ಈ ರೀತಿ ತಿಳ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಳ್ರಿ. ಸಾಧ್ಯ ಆದರೆ
ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳ ಫೋನ್ ನಂಬರನ್ನು ಕೂಡ ತೊಗೊಂಡು ಬಂದಿರಿ. ಅಂದರೆ 1-2 ದಿನ 3 ದಿನ ಬಿಟ್ಟು ಮತ್ತೆ ಒಂದು ಸಾರಿ ಫೋನ್ ಮಾಡಿ ಕೇಳಿದರೆ ಸಾಕು. ಅಪ್ಲಿಕೇಶನ್ ಕೊಟ್ಟು ಹೋಗ್ರಿ ಅಂತ ಅವ್ರು ಹೇಳಿದ್ರಂದರೆ ನೀವು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಹೆಡ್ ಮಾಸ್ಟ್ರಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡಿ, ಅಂದರೆ ಅಲ್ಲಿ ಏನು ನಿಯಮಗಳಿದ್ದಾವೆ ಇಲಾಖೆ ನಿಯಮಗಳು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆ ಒಂದು ನಿಯಮಗಳನುಸಾರ ನೇಮಕಾತಿಯನ್ನು ಅಂದರೆ ಆಯ್ಕೆಯನ್ನು ಮಾಡ್ತಾರೆ. ಪರ್ಸೆಂಟೇಜ್ ಆಗಿರ್ಬೋದು. ಮತ್ತು ಇಲ್ಲಿ ಏನಂತಂದರೆ TET ಮತ್ತು ಇನ್ನೊಂದು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ತುಂಬಾ ಚರ್ಚೆ ನಡೀತು. ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ TET ಅಥವಾ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಅವ್ರೇನು ತಿಳಿಸಿಲ್ಲ. ಅದಕ್ಕೋಸ್ಕರ ಬಹುತೇಕ ಅಂದರೆ ಕಳೆದ ವರ್ಷ ಅಥವಾ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಶಿಕ್ಷಕರ ನೇಮಕಾತಿ ನಡೆದಿತ್ತು, ಅಂದರೆ ಅತಿಥಿ ಶಿಕ್ಷಕರ ನೇಮಕಾತಿ ನಡೆದಿತ್ತು, ಆ ಪ್ರಕಾರನೇ ಇಲ್ಲಿನೂ ಕೂಡ ನೇಮಕ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ಅದೇ ರೀತಿಯೇ ನಡೀತೆ 100% ಏನು ತೊಂದರೆ ಇಲ್ಲ. ಇಲ್ಲಿ ಆನ್ಲೈನ್ ಆಗಿರ್ಬೋದು ಅಥವಾ TET ಆಗಿರ್ಬೋದು ಇಂಥವನ್ನೇನು ಕೇಳಿಲ್ಲ. ಬಟ್ ಆಗಿದ್ದರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಯಾಕಂದರೆ ಬೇರೆಯವರು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮದು TET ಆಗಿತ್ತು ಅಂದರೆ ಸ್ವಲ್ಪ ನಿಮ್ಮ ಕಡೆ ಒಲವು ಜಾಸ್ತಿ ಆಗ್ಬೋದು. ಈ ರೀತಿಯಾಗಿ TET ಆಗಿದ್ದರೆ ಒಳ್ಳೆಯದು. ಆಗಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಪರ್ಸೆಂಟೇಜ್ ಮೇಲೆ ಬಹುತೇಕ ಆಯ್ಕೆ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂತಂದರೆ ನಾಳೆ ನೋಡಿದ್ರಾಯಿತು, ನಾಡಿದ್ದು ನೋಡಿದ್ರಾಯಿತು. ಜೂನಲ್ಲಿ ಅಂದರೆ ಮೇ 30, ಜೂನ್ 1ಕ್ಕೆ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಕೇಳಿದ್ರಾಯ್ತು ಅಂತ ನೀವು ಅಂದ್ಕೊಳ್ತೀರಿ. ಬಟ್ ಅಷ್ಟೊತ್ತಿಗೆ ಅಂದರೆ ಹಲವಾರು ಜನ ಅಲ್ಲಿ ಭೇಟಿ ನೀಡಿರ್ತಾರೆ, ಕೇಳಿರ್ತಾರೆ. ಅಂದರೆ ಮೆರಿಟ್ ಪ್ರಕಾರ ಇರುತ್ತೆ. ಅದಾಗಿ ಕೂಡ ನಿಮ್ಗೆ ಡೇಟರ ಕನ್ಫರ್ಮ್ ಆಗಬೇಕಲ್ವ, ಯಾವ ಡೇಟಿಗೆ ಅಪ್ಲಿಕೇಶನ್ ಕೊಡಬೇಕು, ಯಾವ ಡೇಟಿಗೆ ಮುಗಿಯುತ್ತೆ ಅನ್ನೋಂಥದ್ದು ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ನೀವು ಫಸ್ಟು ಆ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ನಾನು ಹೇಳ್ಬೇಕು ಅನ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದೀನಿ. ಅದಾಗಿ ಕೂಡ ಏನಾದರೂ ಮಾಹಿತಿ ಮಿಸ್ ಆಗಿದ್ದರೆ ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಧನ್ಯವಾದ.